ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಮಾಜವನ್ನ ತಿದ್ದುವ ಶಿಕ್ಷಕರೇ ದಾರಿ ತಪ್ಪುದ್ರ? ಯಾಕಂದ್ರೆ ಇಂತಹದ್ದೊಂದು ಪ್ರಶ್ನೆ ಕೇಳೋದಕ್ಕೂ ಕೂಡ ಕಾರಣ ಇದೆ. ಗುಂಡು ತುಂಡಿಗಾಗಿ ಮತ ಮಾರಾಟಕ್ಕೆ ಮುಂದಾಗಿದ್ದಾರಾ ಶಿಕ್ಷಕರು? ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಶಿಕ್ಷಕರ ಮೋಜು ಮಸ್ತಿ ತಾರಕಕ್ಕೇರಿತು. ಸಮಾಜವನ್ನ ತಿದ್ದುವಂತಹ ಶಿಕ್ಷಕರ ನಡೆಯೇ ಈ ರೀತಿಯಾಗಿ ಆಗ್ಬಿಟ್ರೆ ಭವಿಷ್ಯ ಏನು ಉದ್ಧಾರ ಮಾಡ್ತಾರೆ ವಿದ್ಯಾರ್ಥಿಗಳದ್ದು ಅನ್ನೋ ಪ್ರಶ್ನೆ ಕೇಳಲೇಬೇಕಾಗತ್ತೆ. ಗುಂಡು ತುಂಡು ಪಾರ್ಟಿಯಲ್ಲಿ ಮೋಜು ಮಸ್ತಿಯಲ್ಲಿ ನಿರತರಾಗಿದ್ರು. ಟಿ.ಡಿ. ಶ್ರೀನಿವಾಸ್ ಆಯೋಜನೆ ಮಾಡಿದ್ದ ಗುಂಡು ತುಂಡಿನ ಪಾರ್ಟಿ ಅದು. ಅಪ್ಪೇಗೌಡನಹಳ್ಳಿ ಬಳಿ ಇರುವ ಖಾಸಗಿ ಲೇಔಟ್ನಲ್ಲಿ ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಬಳಿ ಇರುವಂತಹ ಖಾಸಗಿ ಲೇಔಟ್ ಅದು. ಟಿ.ಡಿ. ಶ್ರೀನಿವಾಸ್ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಎಣ್ಣೆ ಪಾರ್ಟಿ ಜೊತೆಗೆ ಮಟನ್ ಚಿಕನ್ ಊಟ ಸೇವಿಸಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಸುಮಾರು 400ಕ್ಕೂ ಹೆಚ್ಚು ಶಿಕ್ಷಕರು. ಶಿಕ್ಷಕರನ್ನ ಅವರ ಮತಗಳನ್ನು ಸೆಳೆಯೋದಕ್ಕೆ ಟಿ.ಡಿ. ಶ್ರೀನಿವಾಸ್ ಆಯೋಜನೆ ಮಾಡಿದಂತಹ ಗುಂಡು ತುಂಡಿನ ಎಣ್ಣೆ ಪಾರ್ಟಿ. ಈ ಒಂದು ಪಾರ್ಟಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜನ ಶಿಕ್ಷಕರು ಭಾಗಿಯಾಗಿದ್ರು. ಪಾರ್ಟಿಯಲ್ಲಿ ಮೋಜು ಮಸ್ತಿ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾತ್ರಿ ನಡೆದಿರುವಂತಹ ಗುಂಡು ತುಂಡು ಎಣ್ಣೆ ಪಾರ್ಟಿ ಇದು. ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿ ಟಿ.ಡಿ. ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು ಶಿಕ್ಷಕರನ್ನ ಕರೆಸಿ ಮತವನ್ನು ಪಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಈ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿದರು. ಪಾರ್ಟಿಯಲ್ಲಿ ಗುಂಡು ತುಂಡು ಸೇವಿಸಿ ಮೋಜು ಮಸ್ತಿಯಲ್ಲಿ ಶಿಕ್ಷಕರು ನಿರತರಾಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಭ್ಯರ್ಥಿ ಕೂಡ ಅಲ್ಲಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ ಸಮಾಜವನ್ನ ತಿದ್ದುವಂತಹ ಶಿಕ್ಷಕರೇ ಈ ರೀತಿಯಾಗಿ ದಾರಿ ತಪ್ಪಿದ್ರೆ ಮಕ್ಕಳನ್ನು ತಿದ್ದವ್ರು ಯಾರು? ಸಮಾಜದ ಸ್ವಾಸ್ಥ್ಯತೆ ಕಾಪಾಡೋರು ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗೆ ಮತ್ತೋರ್ವ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಗುಡಿಯಪ್ಪನವರು ಈ ಒಂದು ವೇದಿಕೆ ಮೇಲೆ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸಮಾಜವನ್ನ ತಿದ್ದುವ ಶಿಕ್ಷಕರೇ ದಾರಿ ತಪ್ಪುದ್ರ? ಯಾಕಂದ್ರೆ ಇಂತಹದ್ದೊಂದು ಪ್ರಶ್ನೆ ಕೇಳೋದಕ್ಕೂ ಕೂಡ ಕಾರಣ ಇದೆ. ಗುಂಡು ತುಂಡಿಗಾಗಿ ಮತ ಮಾರಾಟಕ್ಕೆ ಮುಂದಾಗಿದ್ದಾರಾ ಶಿಕ್ಷಕರು? ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಶಿಕ್ಷಕರ ಮೋಜು ಮಸ್ತಿ ತಾರಕಕ್ಕೇರಿತು. ಸಮಾಜವನ್ನ ತಿದ್ದುವಂತಹ ಶಿಕ್ಷಕರ ನಡೆಯೇ ಈ ರೀತಿಯಾಗಿ ಆಗ್ಬಿಟ್ರೆ ಭವಿಷ್ಯ ಏನು ಉದ್ಧಾರ ಮಾಡ್ತಾರೆ ವಿದ್ಯಾರ್ಥಿಗಳದ್ದು ಅನ್ನೋ ಪ್ರಶ್ನೆ ಕೇಳಲೇಬೇಕಾಗತ್ತೆ. ಗುಂಡು ತುಂಡು ಪಾರ್ಟಿಯಲ್ಲಿ ಮೋಜು ಮಸ್ತಿಯಲ್ಲಿ ನಿರತರಾಗಿದ್ರು. ಟಿ.ಡಿ. ಶ್ರೀನಿವಾಸ್ ಆಯೋಜನೆ ಮಾಡಿದ್ದ ಗುಂಡು ತುಂಡಿನ ಪಾರ್ಟಿ ಅದು. ಅಪ್ಪೇಗೌಡನಹಳ್ಳಿ ಬಳಿ ಇರುವ ಖಾಸಗಿ ಲೇಔಟ್ನಲ್ಲಿ ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಬಳಿ ಇರುವಂತಹ ಖಾಸಗಿ ಲೇಔಟ್ ಅದು. ಟಿ.ಡಿ. ಶ್ರೀನಿವಾಸ್ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಎಣ್ಣೆ ಪಾರ್ಟಿ ಜೊತೆಗೆ ಮಟನ್ ಚಿಕನ್ ಊಟ ಸೇವಿಸಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಸುಮಾರು 400ಕ್ಕೂ ಹೆಚ್ಚು ಶಿಕ್ಷಕರು. ಶಿಕ್ಷಕರನ್ನ ಅವರ ಮತಗಳನ್ನು ಸೆಳೆಯೋದಕ್ಕೆ ಟಿ.ಡಿ. ಶ್ರೀನಿವಾಸ್ ಆಯೋಜನೆ ಮಾಡಿದಂತಹ ಗುಂಡು ತುಂಡಿನ ಎಣ್ಣೆ ಪಾರ್ಟಿ. ಈ ಒಂದು ಪಾರ್ಟಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜನ ಶಿಕ್ಷಕರು ಭಾಗಿಯಾಗಿದ್ರು. ಪಾರ್ಟಿಯಲ್ಲಿ ಮೋಜು ಮಸ್ತಿ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾತ್ರಿ ನಡೆದಿರುವಂತಹ ಗುಂಡು ತುಂಡು ಎಣ್ಣೆ ಪಾರ್ಟಿ ಇದು. ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಟಿ.ಡಿ. ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು ಶಿಕ್ಷಕರನ್ನ ಕರೆಸಿ ಮತವನ್ನು ಪಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಈ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು. ಪಾರ್ಟಿಯಲ್ಲಿ ಗುಂಡು ತುಂಡು ಸೇವಿಸಿ ಮೋಜು ಮಸ್ತಿಯಲ್ಲಿ ಶಿಕ್ಷಕರು ನಿರತರಾಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಭ್ಯರ್ಥಿ ಕೂಡ ಅಲ್ಲಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ ಸಮಾಜವನ್ನ ತಿದ್ದುವಂತಹ ಶಿಕ್ಷಕರೇ ಈ ರೀತಿಯಾಗಿ ದಾರಿ ತಪ್ಪಿದ್ರೆ ಮಕ್ಕಳನ್ನು ತಿದ್ದವ್ರು ಯಾರು? ಸಮಾಜದ ಸ್ವಾಸ್ಥ್ಯತೆ ಕಾಪಾಡೋರು ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗೆ ಮತ್ತೋರ್ವ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಗುಡಿಯಪ್ಪನವರು ಈ ಒಂದು ವೇದಿಕೆ ಮೇಲೆ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು
ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.